ನಾವು ಹೊರಟಿದ್ದೀವಿ ಕೂರ್ಗ್ ಟ್ರಿಪ್ಪಿಗೆ. ಸೊ ಟೈಮ್ ಆಗಿದೆ ಈಗ ಎಷ್ಟು 10:43 ಆಗಿದೆ. ಲೇಟ್ ಆಗಿಬಿಟ್ಟಿದೆ, ಮೆಟ್ರೋ ತಗೋಬೇಕು, ಓಡ್ತಿದ್ದೀವಿ ನಾವು. ಬಟ್ 12 o'clock ಇರೋದು ಬಸ್ಸು. ಸೊ ಟಿಲ್ ದೆನ್ ಸಿ ಯು. ಹೊರಟಿದ್ದೀವಿ ಆ್ಯಂಡ್ ಪಾಪ ಕಾವೇರಿ ಪದೇ ಪದೇ ಸುಕ್ಕು ಕಾಟ ಆಗ್ಬಿಟ್ಟಿದೆ. ಕ್ಯಾಚ್ ಮಾಡೇ ಮಾಡ್ತೀವಿ, ಮಾಡಿ ಅಂದ್ರೆ ಹೆಂಗಾರ ಮಾಡ್ತೀವಿ. ಹಲೋ, ವಿ ಹ್ಯಾವ್ ರೀಚ್ ಮಡಿಕೇರಿ. ಈಗ ನಾವು ಹೋಮ್ ಸ್ಟೇ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ ಪ್ಲೇಸಸ್. ಸ್ವಲ್ಪ ಜನ ಮಲಗಿದ್ವಿ, ಸ್ವಲ್ಪ ಜನ ಮಲಗಿಲ್ಲ. ಸೊ ನಾವು ಹೊರಟಿದ್ದೀವಿ ಮಾದಲ್ಪಟ್ಟಿಗೆ ಜೀಪಲ್ಲಿ. 5 ನಿಮಿಷದಲ್ಲಿ ಎಲ್ಲರೂ ರೆಡಿಯಾಗಿ ಹೊರಡ್ಸಿರೋದು. ಹಂಗೆ ಎದ್ದಿದ ತಕ್ಷಣ ರೂಟ್ ಅಂತೂ ಸಕ್ಕತ್ತಾಗಿದೆ. ಇದು ನನ್ನ ಫ್ರೆಂಡ್ ಹೇಳಿದ, ಲೂಸ್ ಇರುತ್ತೆ ಬಿಡುತ್ತೆ, ಯೋಚನೆ ಮಾಡಬೇಡ ಅವನು. ಡೆಮೋ ಕೊಟ್ಕೊಂಡು ಬಂದಿದ್ದೇನೆ. ಇಲ್ಲಿಂದ ಫೋಟೋ ತೆಗೆದ್ರೆ ಸಕ್ಕತ್ತಾಗಿ. ಸಕ್ಕತ್ತಾಗಿ ಕಾಣಿಸ್ತಿದೆ. ಬಿದ್ರು ಉಳ್ಕೊಂಡು ಹೋಗೋದ. ಸೊ ಟಯರ್ಡ್. ಏನು ಹುಚ್ಚಿ ಏನು ಸೊ ಎಲ್ಲ ಟ್ರೆಡಿಷ್ನಲ್ ಔಟ್ಫಿಟ್ಟಲ್ಲಿ ಇದ್ದೀವಿ. ಅಂತಾರ ಅಂತ ಫುಲ್ ಕೂರ್ಗಿ ಸ್ಟೈಲು. ನಮ್ಮ ಗ್ಯಾಂಗ್ ಇಲ್ಲ ಅಂದ್ರು ಒಂದೂವರೆ ಗಂಟೆ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ಟು ಎಲ್ಲೆಲ್ಲ ನೋಯ್ತಿದೆ, ನಿದ್ದೆ ಬರ್ತಿದೆ, ಸೊಂಟ ನೋಯ್ತಿದೆ, ಯಾವ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಹಲೋ, ಸೊ ನಾವೀಗ ಬಂದಿದ್ದೀವಿ ಭಾಗಮಂಡಲಕ್ಕೆ. ಭಾಗಮಂಡಲದಲ್ಲಿ ಇದು ತ್ರಿವೇಣಿ ಸಂಗಮ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ದೇವಸ್ಥಾನ ಅಲ್ಲಿದೆ. ನಾವು
ಮುಂದ ಸೊ ನಾವು ಕಾಯಿ ತೊಳೆದು ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಎಷ್ಟೀಗ ಆಯ್ತಾ ಪರವಾಗಿಲ್ಲ ಮಾಡ್ಕೊಂಡು ಸೊ ಇದು ನಮ್ಮ ಗಾಡಿ and ನಾವೀಗ ಹೊರಟಿದ್ದೀವಿ ತಲಕಾವೇರಿಗೆ. ವ್ಯೂ ಅಂತೂ ಸಕ್ಕದಾಗಿದೆ. ಇಟ್ಸ್ ಲೈಕ್ ವೇಟಿಂಗ್ ನಾವು ತಲಕಾವೇರಿ ಹೋಗ್ಲಿಕ್ಕೆ. ಆಕಾಶ ಹೊರಟ್ಲು. ಈಗ ಬಂದಿದ್ದೀವಿ ನಾವು ತಲಕಾವೇರಿಗೆ. ಮತ್ತೆ ಹಲೋ, ಈಗ ಬಂದಿದ್ದೀವಿ ನಾವು ತಲಕಾವೇರಿಗೆ. ಇದು ಭಾಗಮಂಡಲದಿಂದ ಆಲ್ಮೋಸ್ಟ್ 10 ಕಿಲೋಮೀಟರು. ಸ್ವಲ್ಪ ಬೆಟ್ಟ ಹತ್ತಿ ಬರಬೇಕು, ಬಟ್ ತುಂಬ ಖುಷಿಯಾಗುತ್ತೆ ವ್ಯೂ ಇಲ್ಲಿಂದ ಅಂತೂ. ಬೆಳಗ್ಗೆ ಬೆಟ್ಟ ಮೇಲಿದ್ವಿ, ಈಗ ಬೆಟ್ಟನ ಸೈಡಿಂದ ನೋಡ್ತಾ ಇದ್ದೀವಿ. ಹೆಂಗಾಗಿದೆ ಅಂತಂದರೆ ದೇವರೇ ಕರ್ಕೊಂಡು ಬಂದಂಗಿದೆ. ಪ್ಲ್ಯಾನು ಹಾಕಿ ಸ್ವಿಚ್ ಆಗಿ ಬರ್ತಿತ್ತು ತಲಕಾವೇರಿಗೆ. ತುಂಬ ಖುಷಿ ಆಗ್ತಿತ್ತು. ತಲಕಾವೇರಿ, ಕಾವೇರಿ ಕೇಮ್ ಟು ಸಿ ತಲಕಾವೇರಿ. ಅದೇ ಇವಳು ಹೇಳ್ತಿಲ್ಲ, ಅದೇ ಹೇಳ್ತಿದ್ದೆ ಕಾವೇರಿ. ಕಾವೇರಿ ವಿಸಿಟ್ಸ್ ತಲಕಾವೇರಿ. ಮತ್ತೆ ಹೇಳಿ ಕಾವೇರಿ, ವಾಟ್ ಹ್ಯಾಪನ್? ಇಲ್ಲಿ ಎಂತ ಅಷ್ಟು ಕ್ಲಾರಿಟಿ ಇದೆಯಾ? ಇದೆ, ಇಲ್ಲಿ ಕಾಣಿಸ್ತಾ. ಹಲೋ ಗಾಯ್ಸ್, ಕೆನ್ ಯು ಸೀ ರೇಂಬೋ? ಇಲ್ಲೇ ಫೋಟೋ ಇಲ್ಲ. ಹಲೋ ಗಾಯ್ಸ್, ನಾವೀಗ ತಲಕಾವೇರಿ ಮುಗಿಸಿ ಹೊರಟಿದ್ದೀವಿ ಮತ್ತೆ ಟೌನ್ ಕಡೆಗೆ. ಎಲ್ಲಿ ಕಡೆಗೆ? ಕೂರ್ಗ್ ಟೌನ್ ಕಡೆಗೆ. ಯಾಕಂದರೆ ರಾಜಾ ಸೀಟ್ ನೋಡಬೇಕು. ಈವ್ನಿಂಗ್ ಸನ್ಸೆಟ್ಟಿಗೆ ತಲುಪಬೇಕು ನಾವು. ಹೋಪ್ಸ್ ಎವ್ರಿ ಟೈಮ್ ನಾವು ರೀಚ್ ಆಗ್ತಿದ್ದೀವಿ. ಎವ್ರಿ ಲಾಸ್ಟ್ ಒನ್ ಮಿನಿಟ್ ಅಲ್ಲಿ ಹೊರಟಾಗಿಂದ ಹಂಗೆ ಆಗಿದೆ. ಲಾಸ್ಟ್ ಮಿನಿಟಲ್ಲಿ ರೀಚ್ ಆಗ್ತಾ ಇದ್ದೀವಿ ಎಲ್ಲಾನು. ಊಟನೂ ಸಿಕ್ತು ಲಾಸ್ಟ್ ಮೂಮೆಂಟ್ ಊಟ ಅದು. ಪರವಾಗಿಲ್ಲ, ಚೆನ್ನಾಗಿ ದರ್ಶನ ಆಯಿತು. ಸೊ ಸಿಗೋಣ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಬೈ. ಎಷ್ಟು ಚಂದ ಇದೆ. ನಾನು ಅಗ್ದಿ ಎಂಜಾಯ್ ಮಾಡ್ತೀನಿ. ಫೋನಾಗ ಚೆನ್ನಾಗಿ ಬರ್ತೈತೆ ಅನ್ಸ್ಬಿಟ್ಟು ಬಿಡಿ ಫೋನು ಚೆನ್ನಾಗಿ. ಹಲೋ, ಬ್ರೇಕ್ಫಾಸ್ಟ್ ರೆಡಿ ಆಗಿದೆ ನಮ್ಮದು. ನೆಕ್ಸ್ಟ್ ಡೇ ಇದು ಎಲ್ಲ ಎಂದು ಕೂತಿದ್ದೀವಿ. ಫಸ್ಟ್ ತೋರ್ಸ ಚಟ್ನಿ ಆ್ಯಂಡ್ ಸಾರು. ಹುರ್ಗಿ ಸ್ಪೆಷಲ್ ಸಾರು ಅನ್ಕೋತೀನಿ. ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಹುರ್ಗಿ ಸ್ಪೆಷಲ್ ಫುಡ್. ಹೆಸರು ಗೊತ್ತಿಲ್ಲ, ಬಟ್ ಫೈಂಡ್ ಔಟ್ ಮಾಡಿ ಹೇಳ್ತೀವಿ. ಶಕ್ತಿ ಬೇಕು. ದೋಸೆ, ನಮ್ಮ ಆಲ್ ಫೇವ್ರೆಟ್ ದೋಸೆ. ಕೆಳಗಡೆಯಿಂದ ಆಂಟಿ ರೆಡಿ ಮಾಡಿ ನಮಗೆ ಅಂತ ಕೊಟ್ಟಿದ್ದಾರೆ. ಕಾವೇರಿಗೋಸ್ಕರ ವೇಟಿಂಗ್. ತಿನ್ನೋದಕ್ಕೆ ಹೊಟ್ಟೆ ಹಸಿದಿದೆ ತುಂಬ ನೈಟಿಂದ. ಈ ಸಖತ್ತಾಗಿರೋ ವ್ಯೂ ಅಲ್ಲಿ ಕುತ್ಕೊಂಡು ನಾವು ಹೊರಗಡೆ ಬಾಲ್ಕನಿಯಲ್ಲಿ ಊಟ ಮಾಡೋದು ಅಂದರೆ ವಾವ್, ಸೂಪರ್ ಅನ್ಸುತ್ತೆ. ವೇಟಿಂಗ್ ಫಾರ್ ಕಾವೇರಿ. ಅಂಟಿಲ್ ದೆನ್ ಸಿ ಯು, ಸ್ಟೇ ಟ್ಯೂನ್ಡ್. ಹಲೋ, ಸೊ ನಾವೀಗ ಎಲ್ಲ ಮಡಿಕೇರಿ ಟ್ರಿಪ್ ಮುಗಿಸಿ ನೆಕ್ಸ್ಟ್ ಹೊರಟಿದ್ದೀವಿ ಕುಶಾಲನಗರಗೆ. ಸೊ ತುಂಬ ಇಷ್ಟ ಆಯಿತು. ಯಾರು ಮಡಿಕೇರಿಗೆ ಬರೋದ್ರಿದ್ರೆ ಈ ಸ್ಟೇಯನ್ನು ಉಳ್ಕೊಳ್ಳಿ. ಆಂಟಿ ತುಂಬ ಒಳ್ಳೆಯವರು, ತಿಂಡಿ ಮಾಡಿಕೊಡ್ತಾರೆ.
ಬಟ್ ಆ್ಯಕ್ಚುಲಿ ಸ್ಪೆಷಲಾಗಿ ಮಾಡಿಕೊಟ್ರು, ನಮಗೆ ಪರಿಚಯ ಇದ್ರು ಅಂತ ಅಂದ್ಕೊಂಡು. ಬಟ್ ಸ್ಟೇ ತುಂಬ ಚೆನ್ನಾಗಿದೆ, ಬಾಲ್ಕನಿ ಎಲ್ಲ ಸಕ್ಕತ್ತಾಗಿತ್ತು, ನಮಗೇನು ತುಂಬ ಮಜಾ ಬಂತು. ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಕುಶಾಲ್ ನಗರ ಹೋಗ್ತೀವಿ. ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿಬಿಟ್ಟಿದೆ, 7:30 ಹೋಗ್ಬೇಕಿತ್ತು, 10 ಗಂಟೆ ಆದರೂ ಇಲ್ಲೇ ಇದ್ದೀವಿ. ಫಸ್ಟ್ ಟೈಮ್ ನಮ್ದು ಫ್ಲಾಪ್ ಆಯ್ತು ಟೈಮಿಂಗ್. ಫಸ್ಟ್ ಟೈಮ್ ಫ್ಲಾಪ್ ಆಯ್ತು. ಥಿಂಗ್ ಇಸ್ ಎಲ್ಲ ಎಂಡ್ ಮೂಮೆಂಟ್ ಅಲ್ಲಿ ಹೋಗ್ತಿದ್ವಿ. ಇಲ್ಲಿ ಎಂಡೇ ಮಾಡ್ಬಿಟ್ವಿ. ನಿದ್ದೆ ಮುಖ್ಯ ಇತ್ತು ನಮ್ಗೆ. ಕಣ್ಣು ನೋಡಿ ಬರ್ಡೇ ಆಯ್ತು. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಕುಶಾಲ್ ನಗರ. ಹೋಗ್ತಿದ್ದೀವಿ. ಲೆಟ್ಸ್ ಮೀಟ್ ಇನ್ ಕುಶಾಲ್ ನಗರ. ಇಲ್ಲಿ ಆಂಟಿ ಎಷ್ಟು ನೀಟಾಗಿ ಪ್ಲಾನ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಓಕೆ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ಡೆಸ್ಟಿನೇಷನ್. ಬಂದಿದೆ ಅನ್ಸುತ್ತೆ ಗಾಡಿ. ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹಾಕ್ಬಿಡ್ತಾಳೆ ಇದನ್ನೆಲ್ಲ. ಅಷ್ಟು ಕಾಣಿಸ್ತೀರಾ? ಹ್ಞೂ ಅಲ್ಲ ಹಿಂಗೆ ಮಾಡಿಸಿದ್ರೆ ಎನರ್ಜಿ ವೇಸ್ಟ್ ಮಾಡೋದು ಬೇಡ. ಸರಿ ಎತ್ತೀನಿ ಈಗ. 1 2 3 ಅವ್ರು ಬರೋದ ಬಂದು ಸ್ಟೋನ್ ಕೆಲಸ ಮಾಡ್ಬೇಕು. ನ್ಯೂ ಬರ್ಡೇ ಗರ್ಲ್. ಥ್ಯಾಂಕ್ ಯು ಗಿಫ್ಟ್. ತಲಕಾವೇರಿ ಹೋಗಾದ್ಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು. ನಾನು ಹುಟ್ಟಿದ್ದಿಲ್ಲಿ. ಕಾವೇರಿ ಸ್ಟೋರಿ ಏನಂತಂದ್ರೆ ನಾನು ಹುಟ್ಟಿದ್ದೆ ಇಲ್ಲಿ ಅಂತ ಅನ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. I am gonna give the tender coconut actually. And you guys know, guys, Kaveri visited. Actually it was my birthday but she got No, yeah, because that ಜಿಗ್ಗು 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 ಎಷ್ಟು ರೈಟ್. uncle's driving. big stones. ಅಂಕಲ್ ವಾಸ್ ಡ್ರೈವಿಂಗ್ ಆನ್ ಕಲ್ಲು. Uncle. That's why she got birthday mom. ಎಷ್ಟು ಮಟ್ಟಿಗೆ ಡಿಸ್ಕ್ರೈಬ್ ಮಾಡ್ತಿದ್ವಿ ನಾವು. ಇವಾಗ ಅರ್ಥ ಆಗುತ್ತೆ, ಬಾಯ್ಸ್ಗೂ ಅರ್ಥ ಆಗುತ್ತೆ, ಗರ್ಲ್ಸ್ಗೂ ಅರ್ಥ ಆಗುತ್ತೆ. ಎಕ್ಸ್ಪ್ಲನೇಷನ್ ಕೊಟ್ಟೆ, ಇನ್ನು ಡೌಟ್ಸ್ ಇದೆಯಾ? ಇಲ್ಲ, ಅರ್ಥ ಆಗೋರಿಗೆ ಬೇಗ ಅರ್ಥ ಆಗಿರುತ್ತೆ. For any queries related 18 plus, you can contact. Explanation she will provide. ಈ ವಿಡಿಯೋ ನಾನು ಯೂಟ್ಯೂಬಿಗೆ ಹಾಕಿದ್ರೆ ನನ್ನ ಬ್ಯಾನ್ ಮಾಡ್ತಾರೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಸಹ್ಯಾದ್ರಿಯ ಲೋಕದಲ್ಲಿ ನಗುತ್ತುಂಗದ ನಿತ್ಯ ಇದೊಂದು ಮಾತ್ರ ಚೆನ್ನಾಗಿ ಬರುತ್ತೆ. ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಫಾರ್ ತಲಕಾವೇರಿ ಕಾವೇರಿ. ನೆನಪಿಲ್ಲ, ಚಿಕ್ಕದಿರೋ ಕಲ್ತದ್ದು. ಕೊಳಗನ ಕೋಳಿ ನುಂಗಿದ್ದ ನೋಡಮ್ಮ ತಂಗಿ, ಕೊಳಗನ ಕೋಳಿ ನುಂಗಿತ್ತ, ಆಡು ಆಣೆಯ ನುಂಗಿ ನುಂಗಿ ಆಡಲು ಬಂದ ಮದ್ದಳದಳ ನನ್ನೇ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕನ್ನಡ ತಾಯಿ ಕಾತು ಮರೆಯಲು ಲಿರಿಕ್ಸ್ ತಪ್ಪಾದ್ರೆ ಮುಗಿತು. ಅದರ ಓ ಅದರ ಮಧುರ ಓ ಮಧುರ ಉಂಗಳ ಪ್ರೇಮ ತುಂಬಾ ಚಾಯಿ ತುಂಬಾ ಚಾಯ್ ಕಟ್ಟಿ ಮೂಡಿಟ್ಟು ಮರಕು ಮರೆಯಲು ಡಾನ್ಸ್ ಮಾಡಿಸ್ಬೋದಿತ್ತು. ಅದು ಸ್ಟೆಪ್ ಹಿಂಗೇನೆ, ಬರೀ ಹೀರೋ ಹೀರೋಯಿನ್ ಕೊಡವ ಸ್ಟೆಪ್. Dance ಮಾಡೋದು ಒಂದು ಹೋಟೆಲ್ ಹೋದಾಗ. ಮತ್ತೆ ಯಾವ ಸಾಂಗ್ ಇದೆ ಚೆನ್ನಾಗಿದೆ? ಯಾವ ಅಕ್ಕಂಜ ಸ್ಟೆಪ್ ಆಗ್ತಾಳೀಗ.
ಕಂಶ ಇಲ್ಲಿ ಕಾಫಿ ನೋಡ್ಕೊಂಡು ನಮ್ಮನ್ನ ಕೂರ್ಗಿನ ಬೀದಿ ಸುತ್ತಿಸ್ತಿದ್ದಾಳೆ. ಕಾಫಿ ಮಾತ್ರ ಸಿಗ್ತಿಲ್ಲ, ಅಥೆಂಟಿಕ್ ಕೂರ್ಗ ಕಾಫಿಗೋಸ್ಕರ ಎಲ್ಲ ಅಲ್ದು ಸುಸ್ತಾಗ್ಬಿಟ್ಟಿದ್ದಾರೆ. ಇಷ್ಟು ಮಟ್ಟಿಗೆ ಸುಸ್ತಲ್ಲಿ ದೇವರೇ ಆಗ್ತಿಲ್ಲ, ಕಾಫಿ ಸ್ಟೋರ್ ಸಿಗ್ತಿಲ್ಲ. ಎಲ್ಲರನ್ನೂ ಕೇಳ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ತಾತನ್ನು ಕೇಳ್ತೇವೆ ಬಿಡೋದು. ಇಲ್ಲಿ ಕಾಫಿ ಗಾಟ್ ಕಾಫಿ ಅಕ್ಕಂಚಾಕ್ ಸಿಕ್ತು ಕಾಫಿ. ನೆಕ್ಸ್ಟ್ ಡೆಸ್ಟಿನೇಷನ್ ಈಸ್ ಗೋಲ್ಡನ್ ಟೆಂಪಲ್ ಮೊನಾಸ್ಟ್ರಿ. ನಾವು ಆಟೋ ತಗೊಂಡಿದ್ದೀವಿ, ಆಟೋ ತಗೊಂಡು ಹೋಗ್ತಾ ಇದ್ದೀವಿ. ನಾವೀಗ ಬಂದಿದ್ದೀವಿ ಬುದ್ಧಾಸ್ ಮೊನಾಸ್ಟ್ರಿಗೆ. ಕುಶಾಲನಗರ ಬೈಲ್ಕುಪ್ಪೆಯಲ್ಲಿರೋದಿದ್ದು ನಮ್ಮ ರೋಲಿಂಗ್ ಮೊನಾಸ್ಟ್ರಿ ಅಂತ ಹೇಳ್ತಾರೆ. ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಟು see the culture of Tibetan people. It's beautifully designed. So let's see what's inside. So ಅಲ್ಲಿ ಮೇನ್ ಟೆಂಪಲ್ ಇತ್ತು, ಇಲ್ಲಿ ಒಳಗಡೆ ಬುದ್ಧದು ಸ್ಟ್ಯಾಚು ಇದೆ. ಎಲ್ಲ ಮೆಮೊರೀಸ್ ಜ್ಞಾಪಕ ಬರ್ತಿದೆ 12th ಟ್ರಿಪ್ಪಿಂದು. ನೋಡೋಣ. ಬಟ್ ಪ್ಲೇಸ್ ಇಸ್ ವೆರಿ ನೈಸ್. ಇಟ್ಸ್ ಟೂ ಕ್ರೌಡೆಡ್, ಮೇ ಬಿ ಬಿಕಾಸ್ ಇಟ್ಸ್ ಸಂಡೇ. ನೋಡು, ಚಪ್ಪಲ್ ಬಿಟ್ಟು ಒಳಗಡೆ ಹೋಗೋಣ. ಸೊ ದಿಸ್ ಇಸ್ ಬುದ್ಧಾಸ್ ಮೊನಾಸ್ಟ್ರಿ. ಓ ಮೈ ಗಾಡ್, ಬುದ್ಧ ನೋಡಿದ್ರೇನೆ ಪೀಸ್ ಗೊತ್ತಿಲ್ಲ. Okay guys, we are so tired that we are not able to go inside, so we are seeing from window only. We are super tired. ಮಾತಾಡಲಿಕ್ಕೂ ಎನರ್ಜಿ ಇಲ್ಲ ಅಷ್ಟೇ. ತಿನ್ನಕ್ಕೆ ನೆಕ್ಸ್ಟ್ ಡೆಸ್ಟಿನೇಷನ್ ಡೈರೆಕ್ಟ್ ಬ್ಯಾಂಗ್ಳೂರ್. ಅಲ್ಲೋಗಿ ಹೊಟ್ಟಿಗೆ ದಬಾಕೊಳ್ಳೋದಷ್ಟೇ, ಬೇರೆ ಎಂಥದಿಲ್ಲ. ಸೊ signing off for the day. Bye bye. Guys, we had a wonderful experience getting our bus. ಎಂತ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದ್ರು ಕೆಟ್ಟ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಕಾವೇರಿ ಹತ್ರ ಒಂದು ದೊಡ್ಡ ಸ್ಟೋರಿ ಇದೆ, ಕೇಳಿಸ್ಕೊಳ್ಳಿ. ಸ್ಟೋರಿ ಎಂತ ಸ್ಟೋರಿ ಆಯ್ತು ಹೇಳು. ಸ್ಟೋರಿ ಹೇಳು, ಸ್ಟೋರಿ ಹೇಳು. ಮೇಕಿಂಗ್ ಆಫ್ ಸ್ಯಾಂಡ್ವಿಚ್. One large bread, a small onion, a small cut of piece of onion was sliced. Stuffed. In between one large bread. This burger bun and a bonda had a fight. Bonda is here, bun is in the last drawer. Full tired faces, so it's done. Now we are going. Until then, see you.